ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 26 ಹಾಗೂ 27ನೇ ಕಂತಿನ ಹಣ. ಇದರ ಜೊತೆಗೆ ಇನ್ನೂ ಹಲವಾರು ಕಂತುಗಳಂತೂ ಬಾಕಿ ಉಳಿದಿದ್ದಾವೆ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ 26ನೇ ಕಂತು ಹಾಗೂ 27ನೇ ಕಂತು ಮೊದಲು ಈಗ ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಇಂದು ಮಧ್ಯಾಹ್ನ ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಈ 11 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕಾದಂತಹ ವಿಷಯ. ಯಾಕಂದರೆ ಈ 11 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಲೇಬೇಕು. ಜೊತೆಗೆ ಇನ್ನು ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ, ಈಗಾಗಲೇ ಯಾವ ಕಂತುಗಳನ್ನು ಕ್ಲಿಯರ್ ಮಾಡಿದವೆ ಸರ್ಕಾರ, ಹಣಕಾಸು ಇಲಾಖೆಯಿಂದ ಎಷ್ಟು ದುಡ್ಡು ರಿಲೀಸ್ ಆಗಿದೆ, ಎಷ್ಟು ಕಂತುಗಳನ್ನು ಈಗ ಕೊಡಬೇಕಾಗಿದೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಆದರೂ ಏನು, ಇದರೆಲ್ಲದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಈಗಾಗಲೇ ನಿಮಗೆ ಕ್ಲಿಯರ್ ಆಗಿರ್ತಕ್ಕಂತಹ ಕಂತುಗಳು 2. ಅದು ಸೆಪ್ಟೆಂಬರ್ 24, ಅಕ್ಟೋಬರ್ 25. ಹೋದ 2025ರ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಕ್ಲಿಯರ್ ಆಗಿದೆ. ಇನ್ನು ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಬರಬೇಕು. ಹಾಗಾದರೆ ಯಾವ ಕಂತುಗಳಂದರೆ ಇದೇ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ. ಇವುಗಳು ಕ್ಲಿಯರ್ ಆದರೆ ಹೋದ ವರ್ಷದದ್ದು ಕ್ಲಿಯರ್ ಆದ ಹಾಗೇನಾ? ಖಂಡಿತವಾಗ್ಲೂ ಇಲ್ಲ. ಹೋದ ವರ್ಷದಲ್ಲಿ ಇನ್ನೂ 4 ಕಂತುಗಳು ಬರಬೇಕು. 2025ರ ಪ್ರಾರಂಭದಲ್ಲಿನೇ ಈ 2 ಕಂತುಗಳನ್ನು ವೇಟ್ ಮಾಡಿಸಿದ್ರು, ಅಂದರೆ ನಿಲ್ಲಿಸಿಬಿಟ್ಟಿದ್ರು. ಆ ಕಂತುಗಳನ್ನು ಯಾಮಾರಿಸಿಬಿಟ್ಟಿತ್ತು ಸರ್ಕಾರ ಅಂತ ಹೇಳ್ಬೋದು. ಈ 2 ಕಂತುಗಳಂದರೆ ಸರ್ಕಾರಕ್ಕೆ ಎಷ್ಟು ದುಡ್ಡು ಉಳಿಯುತ್ತೆ ಅಂದರೆ 5,000 ಕೋಟಿ ಹಣ ಉಳಿಯುತ್ತೆ. ಒಂದು ಕಂತಿಗೆ 2,500 ಕೋಟಿ ಬೇಕು, 2 ಕಂತುಗಳಿಗೆ 5,000 ಕೋಟಿ ಹಣ ಬೇಕು. ಹೀಗಾಗಿ 5,000 ಕೋಟಿ ಹಣವನ್ನು ಸರ್ಕಾರ ಪೆಂಡಿಂಗ್ ಉಳಿಸಿದೆ ಅಂತಲೇ ಹೇಳಬಹುದು. 5,000 ಕೋಟಿ ಹಣವನ್ನು ಈಗ ಬಿಡುಗಡೆ ಮಾಡಲೇಬೇಕಂತ ಈಗಾಗಲೇ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ 2 ಕಂತುಗಳನ್ನು ಸರ್ಕಾರದ ಗಮನಕ್ಕೆ ತಂದಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಇದರ ಬಗ್ಗೆ ಚರ್ಚೆ ಆಗುವಂತೆ ಮಾಡಿದ್ದು ಬಿಜೆಪಿ ನಾಯಕರೇ. ಯಾಕಂದರೆ 5,000 ಕೋಟಿ ಹಣ ಅಂದರೆ ಇಷ್ಟೆಲ್ಲವೂ ಲೂಟಿ ಮಾಡ್ತಾ ಇತ್ತು ಸರ್ಕಾರ ಎನ್ನುವಂಥದ್ದು ಅವರ ಉದ್ದೇಶ. ಯಾಕಂದರೆ 5,000 ಕೋಟಿ ಹಣ ಅಂದರೆ ಸಾಮಾನ್ಯವಾದ ವಿಚಾರ ಅಲ್ಲ. ಅದು ಎಲ್ಲ ಮಹಿಳೆಯರಿಗೆ ಸೇರಬೇಕಾಗಿರ್ತಕ್ಕಂತಹ ದುಡ್ಡು. ಪ್ರತಿಯೊಬ್ಬ ಮಹಿಳೆಯರಿಗೆ 4,000ದಂತೆ ಜಮಾ ಆಗಿ 1,22,00,000 ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ 4,000 ಅಂತ ಜಮಾ ಆಗ್ತಾ ಹೋಗ್ತಾ ಇತ್ತು. ಅದನ್ನು ಪೆಂಡಿಂಗ್ ಉಳಿಸ್ಬಿಟ್ಟಿದ್ರು. ಹೀಗಾಗಿ ಅವುಗಳನ್ನು ನೀವು ಕೊಡಲೇಬೇಕಂತ ಒತ್ತಾಯವನ್ನು ಹೇರಿದ್ದಾರೆ. ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನು ಒಪ್ಕೊಂಡಿರಲಿಲ್ಲ. ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ಬಂದಾದ ತಕ್ಷಣ ಒಪ್ಕೊಳ್ತಾರೆ. ಹೀಗಾಗಿ 4 ಕಂತುಗಳನ್ನು ಸರ್ಕಾರ ಹೋದ ವರ್ಷದಲ್ಲಿನೇ ಕೊಡಬೇಕು. ಯಾವುದು? ಫೆಬ್ರವರಿ, ಮಾರ್ಚು, ಹಾಗೆ ನವೆಂಬರ್, ಡಿಸೆಂಬರು 26, 27 ಈ 2 ಕಂತುಗಳನ್ನು ಕೂಡ ಕೊಡಬೇಕು. ಇದರ ಜೊತೆಗೇ ಈ ವರ್ಷದಲ್ಲಿ ಅಂದರೆ 2026ರಲ್ಲಿ ಪ್ರಾರಂಭದಲ್ಲಿ, ಈಗ ಜನವರಿ ಆಲ್ರೆಡಿ ಮುಗಿದು ಹೋಗಿದೆ, ಫೆಬ್ರವರಿ ಕೂಡ ಮುಗಿಲಿಕ್ಕೆ ಬಂದಿದೆ. ಹೀಗಾಗಿ ಜನವರಿ ಮತ್ತು ಮಾರ್ಚ್, ಫೆಬ್ರವರಿ ತಿಂಗಳ ಹಣವನ್ನು ಕೊಡಬೇಕು. ಹೀಗಾಗಿ 6 ಕಂತುಗಳನ್ನು ಸರ್ಕಾರ ಇನ್ನೂ ಕೊಡಬೇಕಾಗಿದೆ. 2 ಕಂತುಗಳನ್ನು ಆಲ್ರೆಡಿ ಕ್ಲಿಯರ್ ಮಾಡಿದೆ 24, 25. ಆದರೂ ಇನ್ನೂ 6 ಕಂತುಗಳನ್ನು ಕೊಡಬೇಕಂತ ಹೇಳೋದಾದರೆ ಈಗಾಗಲೇ ಒಂದೊಂದು ಕಂತುಗಳನ್ನು ಜಮಾ ಮಾಡ್ತಾ ಹೋದರೆ ಸರ್ಕಾರ ಹೀಗೆ 6 ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾನೆ ಹೋಗುತ್ತೆ. ಯಾವಾಗ ಒಂದೇ ತಿಂಗಳಲ್ಲಿ 2ರಿಂದ 3 ಕಂತುಗಳನ್ನು ಕ್ಲಿಯರ್ ಮಾಡುತ್ತೋ ಆವಾಗ ಮಾತ್ರ ಎಲ್ಲ ಮಹಿಳೆಯರಿಗೆ ಎಲ್ಲ ಕಂತುಗಳು ಕ್ಲಿಯರ್ ಆದ ಹಾಗೆ. ಆವಾಗ ನಾವು ಅಂದ್ಕೊಳ್ಬಹುದು, ಹೌದಪ್ಪ ಒಂದೇ ತಿಂಗಳಲ್ಲಿ 2ರಿಂದ 3 ಕಂತುಗಳನ್ನು ಕೊಡ್ತಾ ಇದ್ದಾರೆ, ಹೀಗಾಗಿ ಅತಿ ಬೇಗವಾಗಿ ನಾವೆಲ್ಲರಿಗೂ ಕೂಡ ಸರ್ಕಾರ ಎಲ್ಲರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡುತ್ತೆ ಅಂತ ಅಂದ್ಕೊಳ್ಬಹುದು. ಆದರೆ ಸರ್ಕಾರ ಇನ್ನೂ ಕೂಡ ಅಷ್ಟೊಂದು ದುಡ್ಡನ್ನು ರಿಲೀಸ್ ಮಾಡಿಲ್ಲ. ಹಣಕಾಸು ಇಲಾಖೆಯೂ ಕೂಡ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ. ಹೀಗಾಗಿ ಇಷ್ಟೆಲ್ಲ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ಚಳಿಗಾಲದ ಅಧಿವೇಶನದಲ್ಲಿ. ಅಂದರೆ ಹಣಕಾಸು ಇಲಾಖೆಗೆ ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾ ಇದ್ರಂತೆ. ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ಸರಿಯಾದ ಟೈಮ್ಗೆ ಕಳುಹಿಸ್ತಾ ಇರಲ್ಲ ಅಂತೆ. ಹೀಗಾಗಿ ಆ ತಿಂಗಳ ಹಣ ಪೆಂಡಿಂಗೇ ಉಳಿತಾ ಇತ್ತಂತೆ. ಹೀಗಾಗಿ ಈಗ ಎಲ್ಲ ಕಂತುಗಳು ಪೆಂಡಿಂಗ್ ಉರಲಿಕ್ಕೆ ಕಾರಣ ಆಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಹಣಕಾಸು ಇಲಾಖೆ ಅವರ ಕೈಯಲ್ಲೇ ಇದೆ. CM ಅವರ ಆದೇಶವನ್ನು ಪಾಲಿಸುತ್ತೆ. ಆದರೆ ಬಿಡುಗಡೆ ಮಾಡಬೇಕಾಗಿರುವಂಥದ್ದು CM ಸಿದ್ದರಾಮಯ್ಯನವರು ಒಂದು ಆದೇಶ ಕೊಡಬೇಕು. ಆದರೆ ದುಡ್ಡು ಬಿಡುಗಡೆ ಹಣಕಾಸು ಇಲಾಖೆ ಮಾಡಿಲ್ಲ ಅಂದರೆ CM ಅವರ ಆದೇಶ ಹೋಗಿರಲ್ಲ ಅಂತ ಅಂದ್ಕೊಳ್ಬಹುದು.
ಸದ್ಯಕ್ಕೆ ಕಾಯ್ದು ನೋಡೋಣ, ಅವ್ರ ಆದೇಶ ಕೊಡಲಿ ಬಿಡಲಿ, ಆದರೆ ದುಡ್ಡನ್ನು ಕೊಡಲೇಬೇಕು. ಯಾಕಂದರೆ ನುಡಿದಂತೆ ನಡೀತಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲೇ ಹೇಳೋದಲ್ಲ, ಅದನ್ನು ಕೊಟ್ಟು ತೋರಿಸ್ಬೇಕು, ನುಡಿದಂತೆ ನಡಿಬೇಕು. ಮಹಿಳೆಯರು ನಿಮ್ಮನ್ನು ನಂಬಿಕೊಂಡು ಓಟ್ ಹಾಕಿದ್ದಾರೆ, ಅವರಿಗೆ ಎಷ್ಟು ದುಡ್ಡು ಹೋಗಬೇಕು, ಎಷ್ಟು ಕಂತುಗಳನ್ನು ಕ್ಲಿಯರ್ ಮಾಡಬೇಕು, ಅದನ್ನು ನೀವು ಕ್ಲಿಯರ್ ಮಾಡಲೇಬೇಕಂತ CM ಸಿದ್ದರಾಮಯ್ಯನವರು ಹೇಳುತ್ತೆ. CM ಸಿದ್ದರಾಮಯ್ಯನವರಿಗೆ BJP ನಾಯಕರು ಟೀಕಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಈ ಯಾವ ಜಿಲ್ಲೆಗಳಿಗೆ 26ನೇ ಕಂತು ಬರ್ತಾ ಇದೆ ಅದನ್ನು ನಾವು ನೋಡೋಣ. ಈಗಾಗಲೇ 26ನೇ ಕಂತಿನ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಚಿತ್ರದುರ್ಗ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಮಂಗಳೂರು, ಶಿವಮೊಗ್ಗ, ಉಡುಪಿ, ಅದೇ ರೀತಿಯಾಗಿ ಕೋಲಾರ, ಕೊಡಗು, ಮಂಡ್ಯ, ಚಾಮರಾಜನಗರ, ತುಮಕೂರು, ದಾವಣಗೆರೆ, ಬೆಳಗಾವಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಎಲ್ಲರಿಗೂ ಕೂಡ ಜಮಾ ಆಗುತ್ತಂತೇನಿಲ್ಲ, ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ ಅಂತೇನಿಲ್ಲ. ಸೊ ಹಂತವಾಗಿಯೇ ಜಮಾ ಆಗೋದು. ಈ ಒಂದು ಕಂತು ಕ್ಲಿಯರ್ ಆಗಲಿಕ್ಕೆ ಸುಮಾರು 12ರಿಂದ 15 ದಿನ ಆದರೂ ಟೈಮ್ ಬೇಕಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹೀಗಾಗಿ ಪ್ರತಿಯೊಂದು ಕಂತು ಕೂಡ 12ರಿಂದ 15 ದಿನ ಟೈಮ್ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಇನ್ನು ಮುಖ್ಯವಾಗಿ ಈಗಾಗಲೇ 7,500 ಕೋಟಿ ಫಂಡ್ ರಿಲೀಸ್ ಆಗಿರುವಂತಹ ಕಾರಣಕ್ಕಾಗಿ 24 ಸೆಪ್ಟೆಂಬರ್, 25 ಅಕ್ಟೋಬರ್ ಹಾಗೆ 26ನೇ ಕಂತು ಪ್ರಾರಂಭವಾಗ್ತಾ ಇದೆ. ಇದು ನವೆಂಬರ್ ತಿಂಗಳನ್ನ. ಈ 7,500 ಕೋಟಿಯಲ್ಲಿ ಈ 3 ಕಂತುಗಳು ಕ್ಲಿಯರ್ ಆಗುತ್ತೆ. ಸೊ ಉಳಿದಂತಹ ಕಂತುಗಳನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಹಣಕಾಸು ಇಲಾಖೆ ಒಮ್ಮೆಲೇ 10,000 ಕೋಟಿ ಹಣ ಬಿಡುಗಡೆ ಮಾಡಬೇಕಾಗತ್ತೆ. ನಾವು ಕಾಯ್ದು ನೋಡೋಣ ಎಷ್ಟು ಬಿಡುಗಡೆ ಮಾಡುತ್ತೆ. ಸದ್ಯಕ್ಕೆ ಈ ಕಂತುಗಳು ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದಿದ್ದಾವೆ. ಇನ್ನು ಸ್ನೇಹಿತರೆ, ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡೇ ಜಮಾ ಆಗ್ತಾ ಇಲ್ಲ ಅಂತೆ. ಅಂದರೆ ಎಲಿಜಿಬಲ್ ಏನೋ ಇದ್ದಾರೆ, ಆದರೆ ಅವರ ಖಾತೆಗಳಿಗೆ ದುಡ್ಡೇ ಜಮಾ ಆಗ್ತಾ ಇಲ್ಲ ಅಂತೆ. ರೇಷನ್ ಕೂಡ ಸಿಗ್ತಾ ಇದೆ, ರೇಷನ್ ಅಂಗಡಿಗೆ ಹೋಗಿ ರೇಷನ್ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ, ಆದರೆ ಅವರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇಲ್ಲವಂತೆ. ಹಾಗಾದರೆ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿರೋದಿಲ್ಲ. ರೇಷನ್ ಕಾರ್ಡ್ ಚಾಲ್ತಿಯಲ್ಲಿರುತ್ತೆ, ನೀವು ರೇಷನ್ ತೆಗೆದುಕೊಂಡು ಬರ್ತೀರಿ, ಆದರೆ ನಿಮ್ಮ ಅಕೌಂಟ್ನಲ್ಲಿ ಪ್ರಾಬ್ಲಮ್ ಇದೆ. ಸೊ ನಿಮ್ಮ ಅಕೌಂಟನ್ನು ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರುತ್ತೆ, ಯಾವುದೇ ತೊಂದರೆ ಇರೋದಿಲ್ಲ. ಅಕೌಂಟೇ ಚಾಲ್ತಿಯಲ್ಲಿರಲಿಲ್ಲ ಅಂದರೆ ಅಲ್ಲಿ ತೊಂದರೆ ಉಂಟಾಗುತ್ತೆ. ಅಂದರೆ ಡೆಬಿಟು ಕ್ರೆಡಿಟು ಅಂತ ಹೇಳ್ಬಿಟ್ಟು ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಆನ್ಲೈನ್ ಆಗಿರಲಿ ಅಥವಾ ಬ್ಯಾಂಕ್ಗಳಿಗೆ ಡೈರೆಕ್ಟಾಗಿ ಹೋಗಿ ದುಡ್ಡು ಹಾಕಿ ತೆಗೆದು ಮಾಡೋದಾಗಿರಲಿ, ಇದನ್ನು ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ಮಾತ್ರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರುತ್ತೆ. ಇಲ್ಲವಾದಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ರೀತಿ ಯಾರ್ದಾಗಿದೆ, ನೀವು ಬ್ಯಾಂಕ್ಗಳಿಗೆ ಹೋಗಿ ಒಂದು ಸಾರಿ KYC ಮಾಡಿಸ್ಕೊಂಡು ದುಡ್ಡು ಹಾಕೋದು ತೆಗೆದು ಮಾಡಿದ್ರೆ ಮತ್ತೆ ರೀಓಪನ್ ಆಗುತ್ತೆ, ಅಷ್ಟು ಮಾಡಿ. ಇನ್ನು ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳದ್ದು EMI ಮುಖಾಂತರ ಸಾಲ ಮಾಡ್ಕೊಂಡಿರ್ತಾರೆ. ಅಂದರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲು, ಟಿವಿನೋ, ಫ್ರಿಜ್ಜೋ, ಬೈಕೋ, ಕಾರೋ ಈ ರೀತಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ. ಆಗ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಟ್ಟಿರೋದಿಲ್ಲ ನೀವು. ಹೀಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತಲ್ವ, ಗೃಹಲಕ್ಷ್ಮಿ ದುಡ್ಡು, ಅದರಲ್ಲಿ ಬಡ್ಡಿ ಕಟ್ ಮಾಡೋದು ಅಥವಾ ಎಷ್ಟು ದುಡ್ಡು ಇರುತ್ತೆ ಅಷ್ಟು ಕಟ್ ಮಾಡ್ಕೊಳ್ಳೋದು ಮಾಡ್ತಾರೆ ಬ್ಯಾಂಕ್ನವರು. ಆವಾಗ ನಿಮಗೆ ಗೊತ್ತಾಗೋದಿಲ್ಲ, ಡೆಬಿಟ್ ಆಗಿರ್ತಕ್ಕಂತಹ ಮೆಸೇಜು ಬರೋದಿಲ್ಲ, ಕಟ್ ಆಗಿರ್ತಕ್ಕಂಥದ್ದು. ಆಗ ನಿಮಗೆ ಗೊತ್ತಾಗೋದಿಲ್ಲ ಗೃಹಲಕ್ಷ್ಮಿ ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಅಂತ. ಹೀಗಾಗಿ ಒಂದು ಸಾರಿ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಳಿ, ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಟ್ರಾನ್ಸಾಕ್ಷನ್ ಒಂದು ಸಾರಿ ಚೆಕ್ ಮಾಡಿಸ್ಕೊಂಡ್ಬಿಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು, ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.